ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಬೀದರ್ ನಗರದ ರಾಂಪುರೆ ಕಾಲೋನಿಯ ಮುಖ್ಯ ರಸ್ತೆ ಬಳಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ 50 ಲಕ್ಷ ವೆಚ್ಚದ ನಿರ್ಮಾಣ ಕಾಮಗಾರಿಗೆ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ಚಾಲನೆ ನೀಡಿದರು. ಬಳಿಕ ಈ ಬಗ್ಗೆ ಸಚಿವರು ಮಾತನಾಡಿ, ಹಲವು ವರ್ಷಗಳಿಂದ ರಸ್ತೆಯ ಸಮಸ್ಯೆ ಇತ್ತು. ವಾರ್ಡ್ ಸಂಖ್ಯೆ 30ರ ಧನರಾಜ್ ಹಂಗರಗಿ ಅವರ ತಾಯಿ ಲಕ್ಷ್ಮೀ ಹಂಗರಗಿ ಅವರ ವಾರ್ಡ್ ಇದಾಗಿದೆ. ಗುಮ್ಮೆ ಕಾಲೋನಿ, ರಾಂಪುರೆ ಕಾಲೋನಿ, ಚಿಯೋನಾ ಕಾಲೋನಿ ಸೇರಿದಂತೆ ಇನ್ನಿತರ ವಾರ್ಡ್ಗಳು ಒಳಗೊಂಡಿರುವ ಕಾಮಗಾರಿಗಳಿಗಾಗಿ 10 ಕೋಟಿ ಮೀಸಲಿಟ್ಟಿದ್ದು, ಇವತ್ತು 50 ಲಕ್ಷದ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಜೊತೆಗೆ ರಾಂಪುರ್ ಕಾಲೋನಿಯ ಉದ್ಯಾನವನಕ್ಕಾಗಿ 80 ಲಕ್ಷ ಅನುದಾನ, ನಿರ್ದಿಷ್ಟ ರಸ್ತೆ ಒಳಚರಂಡಿ ಅಭಿವೃದ್ಧಿ ಕಾಮಗಾರಿ ಮಾಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಈ ಕುರಿತಾಗಿ ಮುಖಂಡರಾದ ಧನರಾಜ್ ಹಂಗರಗಿ ಮಾತನಾಡಿ, ವಾರ್ಡ್ ಸಂಖ್ಯೆ 30ರಲ್ಲಿ ಸುಮಾರು 3-4 ವರ್ಷಗಳಿಂದ ರಸ್ತೆ ತೀರಾ ಹದಗೆಟ್ಟಿತ್ತು. ಇಲ್ಲಿಯ ಜನರ ಮನವಿಯ ಮೇರೆಗೆ ರಸ್ತೆಯ ಅಭಿವೃದ್ಧಿಗೆ ಸಚಿವರು ಬಂದು ಚಾಲನೆ ನೀಡಿದರು. ವಾರ್ಡ್ ಸಂಖ್ಯೆ 30ರಲ್ಲಿ ಅಭಿವೃದ್ಧಿಗಾಗಿ 20 ಕೋಟಿ ಮೀಸಲಿಟ್ಟಿದ್ದು, ಸಚಿವರಾದ ರಹೀಂ ಖಾನ್ ಅವರಿಗೆ ಕೃತಜ್ಞತೆ ತಿಳಿಸಿದರು. ಈ ಸಮಯದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಧನರಾಜ್ ಹಂಗರಗಿ ಮತ್ತು ವಾರ್ಡ್ ಸಂಖ್ಯೆ 30ರ ನಗರಸಭೆ ಸದಸ್ಯರಾದ ಲಕ್ಷ್ಮೀ ಹಂಗರಗಿ, ಯುವ ಮುಖಂಡರಾದ ಇಸಾಕ್ ಸೇರಿಕಾರ್ ಮತ್ತು ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮನೋಹರ್ ಹೊಸಮನಿ, ಬೀದರ್ ವೀರ ನ್ಯೂಸ್. ಈಗ ಆಲ್ರೆಡಿ 10 ಕೋಟಿ ಸ್ಟಾರ್ಟ್ ಆಗಿದೆ. ನಮ್ಮ ಹಳೆ ಕೆಲಸದಲ್ಲಿ ನಾನು ಗುರುನಾನಕ್ ರೋಡ್ ಅದು ಕಂಪ್ಲೀಟ್ ಮಾಡಿಸಿದ್ದೀನಿ. ಮತ್ತು ತಹಸೀಲ್ ಆಫೀಸ್ನಲ್ಲಿ ಮತ್ತು DC ಆಫೀಸ್ನಲ್ಲಿ ಗೋಲ್ ಮಾರ್ಕೆಟ್ ಮೊದಲು ಹೋಗ್ಬೇಕು ಎಲ್ಲ ಹಳೆ ರೋಡ್, ಹೊಸ ರೋಡ್ ಎಲ್ಲ ಕ್ಲಿಯರ್ ಮಾಡ್ತೀವಿ. ಮತ್ತು ಇಲ್ಲಿ ಗುಂಪಾಲಿಂದ ಹೈದರಾಬಾದ್ ರೋಡ್, ಶಾಹಿನ್ ಸ್ಕೂಲ್ ತನಕ ಅದು ತುಂಬ ಖರಾಬಾಗಿತ್ತು ರೋಡ್, ಅದು ರೋಡ್ ಕಂಪ್ಲೀಟ್ ಆಗಿತ್ತು. ಅದು ಟೆಂಡರ್ ಮೂಮೆಂಟ್ನಲ್ಲಿ ಇದೆ. ಅಲತ್ಕೇರಿದು ರೋಡು ಹನುಮಾನ್ ಮಂದಿರ್ಲಿಂದ ಇಲ್ಲಿ ಒಳಗೆ ಬಂದುಬಿಟ್ಟಿದೆ. ಹಲತ್ಕೇರಿ ಡಬಲ್ ರೋಡ್ ಬಂದಿದೆ, ಅದು ಒಳ್ಳೆ ರೀತಿಯಿಂದ ಆಗಿದೆ. ಮತ್ತು ಮುಂದಿನ ಅದು 8 ಕೋಟಿ ಅದು ಅದೇ ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗ್ತದೆ. ನಾನು ಹೇಳ್ಬಿಡ್ತೀನಿ, ಯಾಕಂದರೆ ಮುನ್ಸಿಪಾಲಿಟಿ ಚೇರ್ಮನ್, ವೈಸ್ ಚೇರ್ಮನ್ ಮತ್ತು ಕೌನ್ಸಿಲರ್ಸ್ ಮತ್ತು ಕಮಿಷನರ್ ಮತ್ತು PD ಪ್ರೊಜೆಕ್ಟ್ ಡೈರೆಕ್ಟರ್ ಎಲ್ಲರೂ ಇದ್ದಾರೆ. ಇವತ್ತು KDP ಮೀಟಿಂಗ್ ಇದೆ, DC ಅವ್ರ ಜೊತೆಗೆ ಇರ್ತಾರೆ. ಇದ್ರ ಬಗ್ಗೆ ಸ್ಟ್ರಿಕ್ಟ್ಲಿ ನಾನು ಫಾಗ್ ಮಷೀನ್ ಆದರೂ ಗೈಪ್ ಆಗಿದೆ ಸರ್. ಅದು ಒಟ್ಟು ಎಷ್ಟು ವರ್ಷದಿಂದ ಅದು ಮಾಡ್ತಾನೆ ಇಲ್ಲ. ಸೊಳ್ಳೆ ಬೀದರಲ್ಲಿ ಜಾಸ್ತಿ ಆಗ್ತದೆ. ಕಡಿಮೆ ಇದ್ದರು ಹೊಸ ಮಷೀನ್ ಕೊಡಿಸ್ತೀವಿ. ಫುಲ್ ಆಯ್ತು ದಂಡ ನಿಮ್ಮ ವಾರ್ಡ್ನಾಗ ಏನು ಕೆಲಸವೇ ಅದು ಹೇಳಿ ನಾವು ಮಾಡ್ಕೊಡ್ತೀವಿ ಅಂತಂದಾಗ ಅವ್ರು ಸ್ಪಂದಿಸಿದಾಗ ಮೊದಲಿಗೆ ಅವ್ರು ಒಂದೇ ಹೋದರು, ನೀನು ವಾರ್ಡ್ನಾಗ ಇದು ಒಂದೇ ಎಲ್ಲೇ ಕೆಲಸ ಇದ್ರು ಹೇಳಿ ಅಂತಂದಾಗ ನಾನು ಅವ್ರಿಗೆ ಟೋಟಲಿ ಎಲ್ಲ ಕೆಲಸಗಳು ಹೇಳಿದಾಗ ಅವರು ಒಂದು 10 ಕೋಟಿ ಕೆಲಸನ ಮಾಡಿಕೊಟ್ಟಿದ್ದಾರೆ ಟೋಟಲಿ. ಈಗ ಪ್ರೆಸೆಂಟ್ ಆಲ್ರೆಡಿ ನಡೀತಾ ಇದೆ. ಗುಮ್ಮೆ ಕಾಲನಿಯಲ್ಲಿ ನಡೀತಾ ಇದೆ, ಜೈನ್ ಕಾಲನಿ ಚರ್ಚಿಲ್ ನಡೀತಾ ಇದೆ, ಆಯಿತು ಇಲ್ಲಿ ರಾಂಪುರ ಕಾಲನಿ ಹಿಂದಲ್ಲಿ ನಡೀತಾ ಇದೆ. ಹಾಗಾಗಿ ಇದೊಂದು ಮೇನ್ ರೋಡ್ ಇದ್ ಕಡೆಯಿಂದ ಇವತ್ತು ನಾವು ಸಾಬ್ರಿಗೆ ಕಳಿಸಿದೆವು. ಯಾಕಂದರೆ ಎಲ್ಲರಿಗೂ ಪುನಾಗಬೇಕಲ್ಲ, ಇಲ್ಲಿ ನಮ್ಮ ಸಾಬ್ರಿಗೆ ಬಂದು ಕೆಲಸ ಮಾಡೋದ್ರ ಬಗ್ಗೆ. ಹಾಗಾಗಿ ಮುಂದಿನ ನನಗೋದ್ವಿ ಇನ್ನೇ ಏನೇ ಕೆಲಸ ಇದ್ವಿ ಅವ್ರು ನಮಗೆ ಹೇಳಂದಿದ್ದಾರೆ. ಹೌದು, ಇದೇ ಹಳದಕೆರೆಯಲ್ಲಿ ಒಂದು ರಿಂಗ್ ರೋಡ್ ಕೆಲಸ ಇದೆ. ಅದು ಆಲ್ರೆಡಿ ಅದು ಟೆಂಡರ್ ಪ್ರಪೋಸಲ್ ಇದೆ. ಇವಾಗ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಅದು ಆಲ್ರೆಡಿ ನಮ್ಮ ಊರು ಜನರಿಗೆ ಹೇಳಿದೆ ನಾನು. ಇನ್ನೊಂದು 9 ಕೋಟಿ ಕೆಲಸ ಇದೆ. ಅದು ಒಂದೇ ರೋಡ್, ಅದು 9 ಕೋಟಿ ಕೆಲಸ, ಅದು ಒಂದೇ ರೋಡ್ ಇದೆ ಅದು. ಹಾಗಾಗಿ ನಮ್ಮ ಸಾಬರ್ ಅದೊಂದು ಟೆಂಡರ್ ಪ್ರೊಸೀಜರ್ ಇಕ್ಕಿದ್ದಾರೆ. ಅದು ಕೂಡ ನಾನು ಮಿನಿಸ್ಟರ್ ಅವರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾನು ವಾಡಿ ಟೋಟಲಿ ಒಂದು 20